ಇನ್ನು ಹೈಕಮಾಂಡ್ ಸಚಿವ ಸ್ಥಾನ ಕೊಡುತ್ತೆ ಎನ್ನುವಂತಹ ವಿಶ್ವಾಸದಲ್ಲಿದ್ದೇನೆ ಅಂತಿದ್ದಾರೆ ಶಾಸಕ ಜಿಎಸ್ ಪಾಟೀಲ್. ನವದೆಹಲಿಯಲ್ಲಿ ಮಾತನಾಡಿದ್ರು ಪಾಟೀಲ್. ವೀರಶೈವ ಲಿಂಗಾಯತ ಸಮುದಾಯದಿಂದ ಪ್ರಬಲ ಆಕಾಂಕ್ಷಿಯವರು. ಹೈಕಮಾಂಡ್ ಯಾವುದೇ ಸ್ಥಾನ ಕೊಟ್ಟರು ನಿಭಾಯಿಸ್ತೇನೆ ಅಂತ ರೋಣ ಶಾಸಕ ಜಿಎಸ್ ಪಾಟೀಲ್ ಡೆಲ್ಲಿಯಲ್ಲಿ ಮಾತನಾಡಿದ್ದಾರೆ. ಇದು ಬಹಳ ದಿವಸದಿಂದ ನಾವು ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಅವಾಗ ಸನ್ಮಾನ್ಯ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಅವ್ರ ಜೊತೆನೆ ಸಂಪೂರ್ಣ ನಮ್ಮ ಸಂಪುಟ ರಚನೆ ಆಗಬೇಕು ಅನ್ನೋ ವಿಚಾರವನ್ನು, ಯಾಕಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಇಲಾಖೆಯಲ್ಲಿ ಜವಾಬ್ದಾರಿತ ಸಚಿವರಿದ್ದರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇತ್ತು ಅನ್ನೋ ವಿಚಾರದಲ್ಲಿ ಆದಷ್ಟು ಬೇಗ ಸಂಪುಟ ರಚನೆ ಆದರೂ ಒಳ್ಳೆಯದನ್ನು ನಮ್ಮ ಭಾವನೆ. ಇದು ಬಹಳ ದಿವಸದಿಂದ ನಾವು ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಸಚಿವಾಕಾಂಕ್ಷಿಗಳದ್ದು ಒಂದು ಬೇಡಿಕೆ, ಜೊತೆಗೆ ಹೊಸ ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತೆ ಎನ್ನುವಂತಹ ಆಶಯ. ಆದರೆ ಯಾವ ಮಾನದಂಡದಲ್ಲಿ, ಏನು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಯಾರಿಗೆ ಅವಕಾಶ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ. 20ರಲ್ಲಿ 12ರಿಂದ 15 ಸ್ಥಾನ ತುಂಬಿಸಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಹೊಸ ಮುಖಗಳು, ಯುವ ಜನತೆ ಅಂತಂದರೆ ಯಾರಿಗೆ ಅವಕಾಶ ಅನ್ನೋದೇ ಕುತೂಹಲ.